ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ. ಇಂದಿನ ದಿನಾಂಕ 1 ಆಗಸ್ಟ್ 18 ಸೋಮವಾರ. ದಶಮಿ ಸಂಜೆ 6 ಗಂಟೆ 1 ನಿಮಿಷದವರೆಗೂ ಇದೆ. ಆ ನಂತರ ಏಕಾದಶಿ ಆರಂಭ ಆಗುತ್ತೆ. ಮೃಗಶಿರ ನಕ್ಷತ್ರ ಬೆಳಗಿನ ಜಾವ 3 ಗಂಟೆ 39 ನಿಮಿಷದವರೆಗೂ ಇದೆ. ಆ ನಂತರ ಆರ್ದ್ರ ನಕ್ಷತ್ರ ಆರಂಭ ಆಗುತ್ತೆ. ಹರ್ಷ ಯೋಗ ಇದೆ, ವಣೀಕರಣ ಇದೆ. ವಣ್ಯೀಕರಣದ ಜೊತೆ ಉಪರಿ ಭದ್ರಕರ್ಣ ಇದೆ. ಇಲ್ಲಿ ಭದ್ರಕರ್ಣ ಇರೋದ್ರಿಂದ ಅಂಥದ್ದೇನು ದೋಷ ಕಂಡು ಬರಲ್ಲ. ಇವತ್ತೇನಪ್ಪ ಅಂದರೆ ಸಂಕ್ರಮಣ, ಸಿಂಹ ಸಂಕ್ರಮಣ ಅಂದರೆ ಸಿಂಹಕ್ಕೆ ರವಿ ಬರ್ತಾನೆ. ರವಿನ ಸಂಚಾರ ಆರಂಭ ಆಗುತ್ತೆ ಸಿಂಹ ರಾಶಿಯಲ್ಲಿ. ಆದ್ದರಿಂದ ಇದನ್ನು ಸಿಂಹ ಸಂಕ್ರಮಣ ಅಂತ ಕರಿತೀವಿ. ಈ ಕಾರಣದಿಂದ ಮಂಗಳಕರ ಕಾರ್ಯಗಳನ್ನು ಮಾಡಬಾರ್ದು. ಅಂದರೆ ವಿವಾಹ ಮಾಡೋದು, ಉಪನಯನ ಮಾಡೋದು, ಇಂಥವು ಯಾವುದು, ಗೃಹ ಪ್ರವೇಶ, ಇಂಥವು ಯಾವುದೂ ಮಾಡಬಾರ್ದು. ಅದು ಬಿಟ್ಟರೆ ಸಾಮಾನ್ಯವಾದಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸ್ಬೋದು. ಅದರಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ. ಶೀಘ್ರಗತಿಯಲ್ಲಿ ಅದು ನಿಮ್ಮ ಪ್ರಯತ್ನ ಬೇಕಾಗುತ್ತೆ, ಸುಲಭವಾಗಿ ನೆರವೇರುತ್ತೆ. ಇದು ಇಂದಿನ ವಿಚಾರ. ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ 7 ಗಂಟೆ 45 ನಿಮಿಷಕ್ಕೆ ಆರಂಭ ಆಗುತ್ತೆ. 9 ಗಂಟೆ 20 ನಿಮಿಷದವರೆಗೂ ಇರುತ್ತೆ. ರಾಹುಕಾಲದಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ. ಯಾಕೆಂದರೆ ಒಂದು ರೀತಿ ಮನಸ್ಸಿನಲ್ಲಿ ಒಂದು ರೀತಿ ಗೊಂದಲ ಅಥವಾ ಭಯ ಬಂದುಬಿಟ್ಟಿರುತ್ತೆ. ಆದರೆ ಪೂಜೆ ಪುನಸ್ಕಾರಗಳಲ್ಲಿ ಯಾವುದೇ ದೋಷ ಬರಲ್ಲ. ಪೂಜೆ ಪುನಸ್ಕಾರನ ರಾಹುಕಾಲದಲ್ಲೂ ಖಂಡಿತವಾಗ್ಲೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಮನೆಯ ಪುಣ್ಯ ಮಾಡೋದು ಇಂಥವನ್ನು ಮಾಡಬಾರ್ದು ಅಷ್ಟೆ. ಇನ್ನು ಈ ಯಮಗಂಡ ಕಾಲ ಇದು ಆರಂಭ ಆಗೋದು 10 ಗಂಟೆ 53 ನಿಮಿಷ ಬೆಳಗ್ಗೆ. 12:27ಕ್ಕೆ ಮುಗಿಯುತ್ತೆ. ಈ ಅವಧಿಯಲ್ಲಿ ಪ್ರತಿದಿನ ನಾನು ಹೇಳ್ತಾನೆ ಬರ್ತೀನಿ, ಯಾವುದೇ ಕಾರಣಕ್ಕೂ ಈ ಹೊಸ ವಾಹನವನ್ನು ಕೊಂಡ್ಕೋಬಾರ್ದು, ಮನೆಯಿಂದ ಹೊರಗೆ ಪ್ರಯಾಣವನ್ನು ಆರಂಭಿಸಬಾರ್ದು. ಮುಖ್ಯವಾಗಿ ಯಾವುದೇ ಹೊಸ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡೋದು ಸಂಪೂರ್ಣ ತಪ್ಪು. ಇದು ಇಂದಿನ ವಿಶೇಷತೆ. ಆ ನಂತರ ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವಿ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಇನ್ನು ಮುಂದೆ ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ನಿಮ್ಮಲ್ಲಿನ ಉತ್ತಮ ಆತ್ಮವಿಶ್ವಾಸ ಮತ್ತು ಕೆಲಸ ಕಾರ್ಯಗಳನ್ನು ನಿರ್ವಹಿಸಲೇಬೇಕು ಅನ್ನೋ ಒಂದು ಮನಸ್ಥಿತಿ ಏನಪ್ಪ ಆಗುತ್ತೆ ಅಂದರೆ ಹೊಸ ಅವಕಾಶಗಳನ್ನು ನೀಡುತ್ತೆ. ಹಾಗೆ ಆರಂಭಿಸಿದ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ಸುಲಭವಾದ ಯಶಸ್ಸನ್ನು ಗಳಿಸ್ತೀರಿ. ಯಾವುದೇ ರೀತಿಯ ಅಡ್ಡಿ ಆತಂಕ ಇರಲ್ಲ. ಇಲ್ಲಿ ಒಂದೇ ಒಂದು ಗಮನಿಸಬೇಕಾದ ವಿಚಾರ ಏನಪ್ಪ ಅಂದರೆ ಮೊದಲನೇದಾಗಿ ಸ್ವಲ್ಪ ಈ ಸಿಡುಕುತನವನ್ನು ಕಡಿಮೆ ಮಾಡಬೇಕು. ಎರಡನೇದು, ಆತುರದಿಂದ ಯಾವುದೇ ತೀರ್ಮಾನಗಳನ್ನು ಬದಲಾಯಿಸಬಾರ್ದು. ನಿಮ್ಮ ಆತ್ಮೀಯರು ಅಥವಾ ವಿಶ್ವಾಸಿಗಳ ಒಂದು ಈ ಸಲಹೆ ಸೂಚನೆಯನ್ನು ಪಾಲಿಸಿದರೆ ಯಾವುದೇ ಒಂದು ರೀತಿಯ ತೊಂದರೆ ಉಂಟಾಗಲ್ಲ ಜೀವನದಲ್ಲಿ. ಇದು ಇಂದಿನ ಒಂದು ವಿಶೇಷವಾದಂತಹ ವಿಚಾರ, ನಿಮಗೆ ಮಾತ್ರ. ಆನಂತರ ಈ ಯಾವುದೇ ಸಂದರ್ಭ ಎದುರಾದರೂ ಇನ್ನೇನು ನಿಮಗೆ ಗೊತ್ತಾಗ್ಬಿಡುತ್ತೆ, ಇವಾಗೇನೋ ತೊಂದರೆ ಆಗುತ್ತೆ, ಇವಾಗ ನಮ್ಮ ಕೆಲಸ ಕಾರ್ಯಗಳು ಅರ್ಧಂಬರ್ಧ ಆಗುತ್ತೆ, ನಿಂತೋಗುತ್ತೆ ಅಂತ. ಅಂಥ ಸಮಯದಲ್ಲೂ ಕೂಡ ನೀವು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಲ್ಲ. ಈ ಕಾರಣದಿಂದ ನೀವು ಪ್ರತಿಯೊಬ್ಬರ ಈ ಮೆಚ್ಚುಗೆಯನ್ನು ಗಳಿಸ್ತೀರಿ. ಕೇವಲ ಕುಟುಂಬದಲ್ಲಿ ಮಾತ್ರವಲ್ಲ, ಉದ್ಯೋಗ ಸ್ಥಳದಲ್ಲಿ ಸಹ ನಿಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಸದಾ ನಿಮಗೆ ಬೆಂಗಾವಲಾಗಿ ನಿಂತ್ಕೋತಾರೆ. ಇವತ್ತು ಕುಟುಂಬದ ಹಿರಿಯರ ಸಲಹೆ ಸೂಚನೆಯನ್ನು ಸ್ವಲ್ಪ ಪಾಲಿಸೋದು ಒಳ್ಳೆಯದು. ಕಾರಣ ಏನಪ್ಪ ಅಂದರೆ ನೀವು ಸ್ವಂತ ನಿಲುವಿನ ಮೇಲೆ ನಿಮ್ಮ ದೃಷ್ಟಿಯನ್ನು ಮನಸ್ಸನ್ನು ಕೇಂದ್ರೀಕೃತಗೊಳಿಸ್ತೀರಿ. ಇದು ಯಾವ ವಿಚಾರದಲ್ಲಿ ಒಳ್ಳೆಯದಲ್ಲಪ್ಪ ಅಂದರೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಲ್ಲ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಕುಟುಂಬದ ಹಿರಿಯರ ಸಲಹೆ ಸೂಚನೆ ಅಥವಾ ಮಾರ್ಗದರ್ಶನವನ್ನು ನೀವು ಪಾಲಿಸೋದು ಒಳ್ಳೆಯದು. ಆದಾಯದ ವಿಚಾರಕ್ಕೆ ಬಂದಾಗ ಅದು ನಿಮ್ಮ ಪ್ರಯತ್ನವನ್ನು ಆಧರಿಸುತ್ತೆ. ಇನ್ನು ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗ ನಿಧಾನಗತಿಯಲ್ಲಿ ಗಳಿಸಿದ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ವೃಷಭ ರಾಶಿಯವರು ತಮ್ಮ ವ್ಯವಹಾರ ಅಥವಾ ಅಂದರೆ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸ್ತಾರೆ. ಅವರು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ಗಳಿಸ್ತಾರೆ. ಇದಕ್ಕೆ ಮುಖ್ಯವಾಗಿ ಅವರ ಮಾತುಕತೆ
ಅಥವಾ ನಯವಾದ ಮಾತುಕತೆ ತುಂಬ ಮುಖ್ಯವಾಗುತ್ತೆ. ಈ ಕಾರಣದಿಂದ ನೀವು ಆತುರದಲ್ಲಿ ಯಾವುದೇ ನಿರ್ಧಾರ ತಗೋಬಾರ್ದು. ಹಠದ ಬುದ್ಧಿ ಇರಬಾರ್ದು. ನಿಮ್ಗೇನಪ್ಪ ಆಗುತ್ತೆ ಇವತ್ತು ಅಂದರೆ ನಾನು ಮಾಡೋದೇ ಕರೆಕ್ಟು, ಬೇರೆ ಮಾತು ಕೇಳಬಾರ್ದು ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಅದನ್ನು ಬಿಟ್ಟು ಎಲ್ಲರೊಡನೆ ಮಾತುಕತೆಯಲ್ಲಿ ತೊಡಗಿದರೆ ನಿಮ್ಮೆಲ್ಲ ಕಷ್ಟ ನಷ್ಟಗಳು ಒಂದೇ ಈ ಮಲ್ಲಿಗೆ ಹಾರನನ್ನು ಎತ್ತರಿಷ್ಟು ಹಗುರಾನೋ ಆ ರೀತಿ ಆಗುತ್ತೆ. ಯಾವುದೇ ತೊಂದರೆ ಕಂಡು ಬರಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಏನಪ್ಪ ಅಂದರೆ ಕುಟುಂಬದ ವಿಚಾರವಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಅದರಲ್ಲೂ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಥವಾ ನಿಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ಖರ್ಚಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಆರಂಭದಲ್ಲಿ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಆ ನಂತರ ಕ್ರಮೇಣವಾಗಿ ಚೇತರಿಕೆ ಕಂಡು ಬರುತ್ತೆ. ಅವರಿಗೆ ಆತ್ಮವಿಶ್ವಾಸದ ಕೊರತೆ ಕಾಡುತ್ತೆ. ಇನ್ನು ಸ್ವಲ್ಪ ಆಹಾರದ ಬಗ್ಗೆ ಎಚ್ಚರಿಕೆ ಇರಬೇಕು. ಅದರಲ್ಲೂ ಸಿಹಿ ಅಥವಾ ಹೆಚ್ಚಿನ ಕೊಲೆಸ್ಟರಾಲ್ ಇರುವಂತಹ ಆಹಾರ, ಜಂಕ್ ಫುಡ್ ಅಂತ ಏನು ಹೇಳ್ತೀವಿ, ಅದನ್ನು ಆದಷ್ಟು ಇವತ್ತು ಕಮ್ಮಿ ತಿನ್ನೋದು ಒಳ್ಳೆಯದು. ಕಾರಣ ಏನಪ್ಪ ಅಂದರೆ ನಿಮಗೆ ಇವತ್ತು ಈ ಅಜೀರ್ಣದ ತೊಂದರೆ ಉಂಟಾಗುತ್ತೆ ಅಥವಾ ಹೈಪರ್ ಅಸಿಡಿಟಿ ಉಂಟಾಗುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ನಿಮಗೆ ಒಂದು ಗುರು ಹಿರಿಯರ ಅಥವಾ ದೇವರ ಅನುಗ್ರಹ ಇದೆ ಇವತ್ತು. ಆದ್ದರಿಂದ ಯಾವುದೇ ರೀತಿಯ ತೊಂದರೆಗಳು ಅಥವಾ ಹಿನ್ನಡೆ ಉಂಟಾಗಲ್ಲ, ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರಿಗೆ ತಮ್ಮಲ್ಲಿ ಹುದುಗಿರೋ ಒಂದು ಪ್ರತಿಭೆಯನ್ನು ಜನತೆಗೆ ಪರಿಚಯ ಮಾಡಿಸುವಂತಹ ಒಂದು ಉತ್ತಮ ಅವಕಾಶ ಸಿಗುತ್ತೆ. ಅಂದರೆ ಮುಖ್ಯವಾಗಿ ಹೇಳಬೇಕು ಅಂದರೆ ಸಂಗೀತ ನಾಟ್ಯವನ್ನು ಬಲ್ಲವರಿಗೆ ಮತ್ತು ಕಲಾವಿದರಿಗೆ ಇವತ್ತು ಉತ್ತಮ ದಿನ. ಕಾರಣ ಏನಪ್ಪ ಅಂದರೆ ಅನಿರೀಕ್ಷಿತವಾಗಿ ನಿಮ್ಮಿಂದ ದೂರ ಹೋಗಿದ್ದ ಕೆಲವೊಂದು ಜನ ನಿಮಗೆ ಅವಕಾಶವನ್ನು ಹುಡುಕಿಕೊಂಡು ಬಂದು ನಿಮಗೆ ಕೊಡ್ತಾರೆ. ಆದ್ದರಿಂದ ದೊರೆವ ಅವಕಾಶಗಳನ್ನು ಕಳ್ಕೋಬೇಡಿ. ನಿಮ್ಮಲ್ಲಿರುವ ಒಂದೇ ಒಂದು ನೆಗೆಟಿವ್ ಅಂದರೆ ಋಣಾತ್ಮಕ ಗುಣ ಏನಪ್ಪ ಅಂದರೆ ಪದೇ ಪದೇ ತೆಗೆದುಕೊಂಡ ತೀರ್ಮಾನಗಳನ್ನು ಬದಲಾಯಿಸೋದು. ಸಾಧ್ಯವಾದಷ್ಟು ಒಮ್ಮೆ ತೀರ್ಮಾನಿಸಿದ ಕೆಲಸ ಕಾರ್ಯಗಳಿಗೆ ಬದ್ಧರಾಗೋದು ಇವತ್ತು ತುಂಬ ಒಳ್ಳೆಯದು. ಜನರಿಗೆ ಮತ್ತು ಕುಟುಂಬಕ್ಕೆ ಒಳ್ಳೆಯದಾಗೋ ಅಥವಾ ಅನುಕೂಲತೆ ಕಲ್ಪಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಈ ಕಾರಣದಿಂದ ಕೇವಲ ಮನೆ ಮಾತ್ರ ಅಲ್ಲ, ನೆರೆಹೊರೆಯವರಲ್ಲಿ ಸಹ ಉತ್ತಮ ಪ್ರೀತಿ ವಿಶ್ವಾಸವನ್ನು ಕಳಿಸ್ತೀರಿ. ಉದ್ಯೋಗದಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ. ನಿಮ್ಮ ನಿರೀಕ್ಷೆಯಂತೆ ಎಲ್ಲ ರೀತಿಯ ಅನುಕೂಲತೆಗಳು ಕಂಡುಬರುತ್ತೆ. ಆದರೆ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ನಡೆಯುತ್ತೆ. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಏರುಪೇರು ಕಂಡು ಬರುತ್ತೆ. ಹಾಗೆಯೇ ತಂದೆ ಮತ್ತು ನಿಮ್ಮ ತಂದೆ ಮತ್ತು ನಿಮ್ಮ ಜೊತೆ ಅನಾವಶ್ಯಕವಾದ ಹಣಕಾಸಿಗೆ ಸಂಬಂಧಿಸಿದಂತೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಇದರಿಂದ ಕೋಪ ಮಾಡ್ಕೊಂಬೋದು ಬೇಡ. ಸರಿಯಾದ ರೀತಿಯಲ್ಲಿ ಎಲ್ಲರೂ ನಿಮ್ಮ ಮನಸ್ಸಿನ ಆಂತರ್ಯವನ್ನು ತೋಡ್ಕೊಂತು ಅಂದರೆ ಇವತ್ತು ನಿಮಗೆ ಒಳ್ಳೆಯ ದಿನ ಆಗುತ್ತೆ, ತೊಂದರೆ ಇಲ್ಲ. ಇನ್ನು ತಾಳ್ಮೆಯಿಂದ ನಡೆದುಕೊಳ್ಳುವುದು ಮುಖ್ಯ. ಇನ್ನು ವಿದ್ಯಾರ್ಥಿಗಳಿಗೆ ಅವರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ತೆರಳುವ ಅವಕಾಶ ಲಭ್ಯವಾಗುತ್ತೆ. ಅಂದರೆ ಇವತ್ತೇ ಹೊರಟೋಗ್ತಾರೆ ಅಂತಲ್ಲ, ಒಟ್ಟಿನಲ್ಲಿ ಒಂದು ಅದರ ಬಗ್ಗೆ ಒಳ್ಳೆಯ ವರ್ತಮಾನ ಸಿಗುತ್ತೆ. ಕಟಕ ರಾಶಿಯವರಿಗೆ ಈ ದಿನ ಅವರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವರಲ್ಲಿರೋ ಆತುರದ ಸ್ವಭಾವ. ಮಾಡಬೇಕಾದ ಕೆಲಸ ಸಣ್ಣ ಮಟ್ಟದಿರಲಿ ಅಥವಾ ದೊಡ್ಡ ವಿಚಾರವಾಗಿರಲಿ, ಏನು ಮಾಡ್ತಾರೆ ಇವರು ಆತುರದಿಂದ ಕೆಲಸವನ್ನು ಮಾಡೋದಕ್ಕೆ ಹೋಗ್ತಾರೆ. ಕಾರಣ ಏನಪ್ಪ ಅಂದರೆ ಇವರಿಗೆ ಬೇಗ ಕೆಲಸ ಮುಗಿಸ್ಬೇಕು ಅನ್ನೋದೊಂದೇ ಗುರಿಯಾಗುತ್ತೆ. ಆವಾಗ ಇವರಿಗೆ ಗೊತ್ತಾಗದಂತೆ ಕೆಲವೊಂದು ತಪ್ಪುಗಳು ನಡೆಯುತ್ತೆ. ಇದರಿಂದ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಲಭಿಸುತ್ತೆ. ಈ ಕಾರಣದಿಂದ ಮುಖ್ಯವಾಗಿ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರೋರು ಸಾಧ್ಯವಾದಷ್ಟು ನಿಧಾನಗತಿಯಲ್ಲಿ ನಿಮ್ಮ ತೀರ್ಮಾನಗಳನ್ನು ಕೈಗೊಳ್ಳಿ, ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ. ಕಾರಣ ಏನು ಅಂದರೆ ಇವತ್ತು ಉತ್ತಮ ಆದಾಯ ಇರುತ್ತೆ, ನಿಮಗೆ ಆದಾಯ ಇರಲ್ಲ, ದುಡ್ಡು ತೊಂದರೆ ಆಗ್ಬಿಡುತ್ತೆ ಅಂತೇನಲ್ಲ. ಆದರೆ ಈ ಆದಾಯವನ್ನು ಮೀರಿಸಿದಂಥ ಖರ್ಚು ವೆಚ್ಚಗಳು ನಿಮಗೆ ಇರುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಇರೋದು ತುಂಬ
ಮುಖ್ಯ ಆಗುತ್ತೆ. ನಿಮ್ಮ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಹೊರಗಿನ ಆಹಾರವನ್ನು ಸೇವಿಸಿದರೆ ಅನಾರೋಗ್ಯ ಉಂಟಾಗುತ್ತೆ. ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಂದು ವಿಚಾರದಲ್ಲಿಯೂ ಹೆಚ್ಚಿನ ಮಟ್ಟದ ಪ್ರಯತ್ನ ಬೇಕು. ಸುಲಭವಾಗಿ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ. ಅದರಲ್ಲೂ ನಿಮ್ಮ ಮನಸ್ಸು ಎಷ್ಟೇ ಒಳ್ಳೆಯದಾದರೂ ಕೂಡ ಇವತ್ತು ದುಡುಕುತನದ ಮಾತುಕತೆಯಿಂದ ತೊಂದರೆಯನ್ನು ಎದುರಿಸ್ತೀರಿ. ಆದ್ದರಿಂದ ನೀವು ಆಡುವ ಮಾತಿನ ಮೇಲೆ ಸ್ವಲ್ಪ ಗಮನ ಇರೋದು ತುಂಬ ಒಳ್ಳೆಯದು. ಎಲ್ಲವರ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲರ ಒಂದು ವಿರೋಧಕ್ಕೆ ಪಾತ್ರರಾಗ್ತೀರಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಎಚ್ಚರಿಕೆಯಿಂದ ಇದೆ. ಸಿಂಹರಾಶಿಯವರು, ಈ ಸಿಂಹರಾಶಿಯವರು ಅನಾವಶ್ಯಕವಾಗಿ ವಾದ ವಿವಾದಗಳಿಗೆ ತುತ್ತಾಗ್ತದೆ. ಕಾರಣ ಒಂದೇ, ಇವರ ಮನಸ್ಸು ತುಂಬ ಒಳ್ಳೆಯದು. ಆದರೆ ಏನಪ್ಪ ಅಂದರೆ ಆತ್ಮವಿಶ್ವಾಸ ಕಡಿಮೆ ಇರುತ್ತೆ. ಯಾರನ್ನೂ ಇವರು ಸುಲಭವಾಗಿ ನಂಬಲ್ಲ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಒಳ್ಳೆಯ ಅವಕಾಶಗಳು ಸಹ ಇವರಿಂದ ದೂರವಾಗುವ ಒಂದು ಸಾಧ್ಯತೆಗಳಿವೆ. ಅದರಲ್ಲೂ ಮುಖ್ಯವಾಗಿ ಉನ್ನತ ಅಧಿಕಾರದಲ್ಲಿ ಇರೋದು ಅಂದರೆ ಬಾಸು, ಆಮೇಲೆ ಟೀಮ್ ಲೀಡರು ಇಂಥವ್ರು ಇರ್ತಾರಲ್ಲ, ಇಂಥವ್ರ ಜೀವನದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇವರು ಯಾರೊಬ್ಬರನ್ನು ಸುಲಭವಾಗಿ ನಂಬಲ್ಲ. ಆದ್ದರಿಂದ ಇವರದೇ ಆದ ಹಾದಿಯಲ್ಲಿ ಹೋಗ್ತಾರೆ. ಇವರು ಯಾರನ್ನು ನಂಬ್ತಾರೆ ತಮ್ಮ ಕೆಲಸ ಕಾರ್ಯಗಳಿಗೆ, ಅವರು ಇವರ ಕೆಲಸವನ್ನು ಮುಗಿಸ್ಕೊಡೋಕ್ಕೆ ಅಸಮರ್ಥರಾಗ್ತಾರೆ. ಅಂದರೆ ಇವರ ಆಯ್ಕೆ ಇವತ್ತು ಸರಿಯಾದ ಹಾದಿಯಲ್ಲಿ ಇರಲ್ಲ. ಈ ಕಾರಣದಿಂದ ಸಾಧ್ಯವಾದಷ್ಟು ಬೇರೆಯವರ ಒಂದು ಮನಸ್ಥಿತಿಯನ್ನು ಅರಿತುಕೊಳ್ಳೋದು ಒಳ್ಳೆಯದು. ಬೇರೆಯವರ ಈ ಸಲಹೆ ಅಥವಾ ಸೂಚನೆಯನ್ನು ಪಾಲಿಸೋದು ತುಂಬ ಒಳ್ಳೆಯದು. ಅನಾವಶ್ಯಕವಾಗಿ ನಿಮಗೆ ದೊರೆತ ಅತಿ ಅಮೂಲ್ಯವಾದಂತಹ ಸಮಯವನ್ನು ಹಾಳು ಮಾಡ್ಕೊತೀವಿ. ಆದ್ದರಿಂದ ಸಮಯದ ಬಗ್ಗೆ ಎಚ್ಚರಿಕೆ ಇರಲಿ. ನಾಳೆ ಆಗಬೇಕಾಗಿರೋ ಕೆಲಸ ಇವತ್ತೇ ಮಾಡಿ. ಕಾರಣ ಏನಪ್ಪ ಅಂದರೆ ನಾಳೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾಳೆ ಪೂರ್ತಿ ನಿಮ್ಮ ಕೆಲಸ ಕಾರ್ಯದಲ್ಲಿ ತೊಂದರೆ ಉಂಟಾಗ್ಬೋದು. ಆದ್ದರಿಂದ ಎಚ್ಚರಿಕೆಯಿಂದ ಮುಂದೆ ಬರೀರಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನು ಆಪತ್ಕಾಲಕ್ಕೆ ಅಂತ ಬೇರೆಯವರಿಂದ ಹಣವನ್ನು ತಗೊಂಡಿರ್ತೀರಿ. ಆ ಹಣವನ್ನು ಕೊಟ್ಟೋರು ಇವತ್ತೇ ಬೇಕೇ ಬೇಕು ಅಂತ ಬಂದು ನಿಮ್ಮ ಹತ್ರ ಹಠ ಮಾಡಿ ಕೂತ್ಕೋತಾರೆ. ಆದ್ದರಿಂದ ಹಣದ ಕೊರತೆ ಕಂಡು ಬರುತ್ತೆ. ಉತ್ತಮ ಆದಾಯ ಇರುತ್ತೆ, ಆದರೆ ಆ ಆದಾಯವನ್ನು ಸರಿಯಾದ ಹಾದಿಯಲ್ಲಿ ಬಳಸ್ಕೊಂಬಕ್ಕೆ ನಿಮಗೆ ಒಂದು ಆ ಬುದ್ಧಿಶಕ್ತಿ ಇರಲ್ಲ. ತಪ್ಪಾದ ನಿರ್ಧಾರಗಳು ಇವತ್ತು ತಗೋತೀರಿ. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ಕನ್ಯಾ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಯ ಅಥವಾ ಅಂಜಿಕೆಯನ್ನು ಇಟ್ಕೊಂಡಿರಲ್ಲ. ಅಂದರೆ ಇವರಿಗೆ ತಿಳಿಯದಂತಹ ವಿಚಾರಗಳು ಬಂದರೂ ಕೂಡ ಆ ಕೆಲಸವನ್ನು ಸಹ ಆ ವಿಚಾರವನ್ನು ಸಹ ಒಂದು ರೀತಿ ನ್ಯಾಯವಾದ ರೀತಿಯನ್ನು ನಡೆಸ್ಕೊಂಡು ಹೋಗ್ತಾರೆ. ಈ ಕಾರಣದಿಂದ ಕನ್ಯಾ ರಾಶಿಯವರು ಇವತ್ತು ತಮ್ಮ ಹಿರಿಯ ಅಧಿಕಾರಿಗಳ ಒಂದು ಪ್ರಶಂಸೆಯನ್ನು ಗಳಿಸ್ತಾರೆ. ಆದರೆ ಏನಪ್ಪ ಆಗುತ್ತೆ ಅಂದರೆ ಅವರು ಕೇವಲ ಅವರ ಪ್ರಶಂಸೆ ಅಥವಾ ಮೆಚ್ಚುಗೆ ಮಾತಿನಲ್ಲಿ ಇರುತ್ತೆ. ಅವರು ಇವರಿಗೆ ಯಾವುದೇ ಒಂದು ಸಹಾಯ ಮಾಡೋದಕ್ಕೆ ಅಸಮರ್ಥರಾಗಿರ್ತಾರೆ. ಕಾರಣ ಏನಪ್ಪ ಅಂದರೆ ಅವರದೇ ಆದ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು ಇರುತ್ತೆ. ಇನ್ನು ಈ ದಂಪತಿಗಳ ನಡುವೆ ಕೆಲವೊಂದು ವಿಚಾರಗಳಲ್ಲಿ, ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ. ಅದು ಮನಸ್ತಾಪಕ್ಕೆ ಸಹ ಕಾರಣ ಆಗುತ್ತೆ. ಇಲ್ಲಿ ಈ ಕಡೆ ಗಂಡನೂ ಸೋಲಲ್ಲ, ಆ ಕಡೆ ಹೆಂಡತಿನೂ ಸೋಲಲ್ಲ. ಅದೇ ಇವತ್ತಿನ ಒಂದು ದೊಡ್ಡ ತಪ್ಪಾದ ನಡಿಗೆ ಈ ರಾಶಿಯವರದು. ಆದ್ದರಿಂದ ಇವತ್ತು ಸಾಧ್ಯವಾದಷ್ಟು ಸೋತು ಗೆಲ್ಲೋದಕ್ಕೆ ಪ್ರಯತ್ನ ಪಡಿ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡ್ತೀರಿ. ಎಲ್ಲರ ಬಗ್ಗೆ ಕನಿಕರ ಇರುತ್ತೆ. ಎಲ್ಲರ ಕೆಲಸ ಕಾರ್ಯಗಳು ಸಹಾಯ ಮಾಡ್ತೀರಿ. ಆದರೆ ನೀವು ಕಷ್ಟದಲ್ಲಿದ್ದಾಗ ಯಾರೂ ಬರಲ್ಲ. ಇಲ್ಲಿ ನಿಮಗಿವತ್ತು ಒಂಟಿತನದ ಅನುಭವ ಆಗುತ್ತೆ. ಇನ್ನು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಏನಪ್ಪ ಮಾಡ್ತೀರಿ ಇವತ್ತು ಅಂದರೆ ಸರಳವಾದ ದೈಹಿಕ ವ್ಯಾಯಾಮ ಅಂದರೆ ಯೋಗ, ಪ್ರಾಣಾಯಾಮ ಇಂಥವನ್ನು ಅವಲಂಬಿಸ್ತೀರಿ. ಆದ್ದರಿಂದ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ. ನಿಮ್ಮ ತಂದೆಗೆ ಸಂಬಂಧಪಟ್ಟಂತೆ
ಹಣಕಾಸಿನ ವಿಚಾರದಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಾಗಿರುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋದು ಒಳ್ಳೆಯದು. ತುಲಾ ರಾಶಿಯವರು ಇವತ್ತು ಮುಖ್ಯವಾಗಿ ಇವರಿಗೆ ಉತ್ತಮ ಆದಾಯ ಇರುತ್ತೆ, ಅನಿರೀಕ್ಷಿತ ಆದಾಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬದಲ್ಲಿರೋ ಈ ಚಿಕ್ಕ ಮಕ್ಕಳು, ಅದು ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಮಕ್ಳಾಗಲಿ, ಅವರು ಆಮೇಲೆ ಸ್ತ್ರೀಯರು, ಇವರೇನಪ್ಪ ಮಾಡ್ತಾರೆ ಅಂದರೆ ಹೆಚ್ಚಿನ ಹಣವನ್ನು ಒಡವೆ ವಸ್ತ್ರಗಳನ್ನು ತಗೊಂಬೋದಕ್ಕೆ ಸ್ವಲ್ಪ ಖರ್ಚು ಮಾಡ್ತಾರೆ. ಆದ್ದರಿಂದ ನಿಮಗಿವತ್ತು ಉತ್ತಮ ಆದಾಯ ಇರುತ್ತೆ, ಆದರೆ ಅದೇ ರೀತಿಯ ಖರ್ಚು ವೆಚ್ಚಗಳು ಸಹ ಇರುತ್ತೆ. ಆದ್ದರಿಂದ ಹಣವನ್ನು ಉಳಿಸ್ಕೊಂಬೋದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ಒಳ್ಳೆಯದು. ಇಲ್ಲಿ ನಿಮ್ಮ ಮನೆಯಲ್ಲಿ ಕೆಲವೊಂದು ಮಂಗಳಕರ ಕೆಲಸಗಳು ನಡೆಯುತ್ತೆ. ಅಂದರೆ ಇವತ್ತೇ ನಡೆದು ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಉದಾಹರಣೆ, ಮದುವೆ, ಉಪನಯನ, ಗೃಹ ಪ್ರವೇಶ ಅಥವಾ ಹೊಸ ಮನೆಗೆ ಹೋಗಿ ಹಾಲುಕ್ಸೋದು, ಇಂಥ ಕೆಲಸಗಳು ನಡೆಯುತ್ತೆ. ಅದಕ್ಕೆ ಒಂದು ಸರಿಯಾದ ದಿನಾಂಕ ಅಥವಾ ದಿನವನ್ನು ಗುರುತು ಮಾಡ್ತೀರಿ ಇವತ್ತು. ಆ ನಿಟ್ಟಿನಲ್ಲಿ ಒಂದು ರೀತಿ ನಿಮ್ಮ ಮನಸ್ಸಿನಂತೆ ನಡೆಯುತ್ತೆ, ಸಫಲರಾಗ್ತೀರಿ. ಆ ವಿಚಾರದಲ್ಲಿ ಪತಿ ಪತ್ನಿಯರ ನಡುವೆ ಅನಾವಶ್ಯಕವಾದಂತಹ ಚಿಂತೆ ಇರುತ್ತೆ. ಆ ಚಿಂತೆ ಮಕ್ಕಳ ವಿಚಾರವಾಗಿರುತ್ತೆ ಅಥವಾ ವಿದ್ಯಾರ್ಥಿಗಳ ಬಗ್ಗೆ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಅವರು ಕಷ್ಟಪಟ್ಟು ಓದ್ತಾರೆ, ಅದೆಷ್ಟೇ ಓದಿದ್ರೂ ಕೂಡ ಸ್ವಲ್ಪ ಮರವಿನ ತೊಂದರೆ ಉಂಟಾಗುತ್ತೆ. ಈ ಕಾರಣದಿಂದ ಸ್ವಲ್ಪ ಅವರ ಮನಸ್ಸನ್ನು ಈ ಒಂದು ಹುಮ್ಮಸ್ಸಿನಿಂದ ಇರಬೇಕು. ಅವರಿಗೆ ನೀವು ಒಳ್ಳೆಯ ಸ್ಫೂರ್ತಿಯನ್ನು ಕಲ್ಪಿಸಬೇಕು. ಆವಾಗ ಅವರು ಸರಿ ಹೋಗ್ತಾರೆ, ಏನು ತೊಂದರೆ ಏನಿಲ್ಲ. ಇನ್ನು ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಆಸೆ ಇದ್ದವರು ತಮ್ಮ ಆಸೆಯನ್ನು ಸ್ವಲ್ಪ ದಿನ ಮುಂದೂಡಲೇಬೇಕಾಗತ್ತೆ, ಬೇರೆ ವಿಧಿ ಇರಲ್ಲ. ಅದು ಇವತ್ತಿನ ವಿಚಾರ. ವೃಶ್ಚಿಕ ರಾಶಿಯವರು ಇವತ್ತು ತಮ್ಮ ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತಾರೆ, ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಬಿಡುವು ಯಾಕಪ್ಪ ಸಿಗುತ್ತೆ ಇವ್ರಿಗೆ? ಇವತ್ತು ಎಂದಿನಂತೆ ಉದ್ಯೋಗಕ್ಕೆ ಹೋಗ್ತಾರೆ. ಉದ್ಯೋಗಕ್ಕೆ ಹೋಗುವಾಗ ಏನೂ ತೊಂದರೆ ಇರಲ್ಲ, ಚೆನ್ನಾಗಿರ್ತಾರೆ. ಆದರೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವ ವೇಳೆಯಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಇವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಕಂಡುಬರುತ್ತೆ. ಏನಾಗುತ್ತೆ, ಇವರಿಗೆ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಏನೋ ಆಗೋಗುತ್ತೆ ಅನ್ನೋ ಒಂದು ಭಯ ಉಂಟಾಗುತ್ತೆ. ಏಕೆಂದರೆ ಟಿ ವಿಲಿ ನೋಡಿರ್ತಾರೆ, ಪೇಪರಲ್ಲಿ ಓದಿರ್ತಾರೆ, ಬೇರೆಯವರಿಗೆ ತೊಂದರೆ ಆದಾಗ ಅವ್ರಿಗೆ ಯಾವ ಯಾವ ಚಿಹ್ನೆಗಳು ಕಾಣಿಸ್ತೋ ಆ ಚಿಹ್ನೆಗಳು ಇವರು ಕಾಣುತ್ತೆ. ಇದರಿಂದ ಏನು ಮಾಡ್ತಾರೆ, ಇವರು ಉದ್ಯೋಗಕ್ಕೆ ರಜಾ ಹಾಕ್ತಾರೆ, ವಾಪಸ್ಸು ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಏನಾಗುತ್ತೆ, ಏನೂ ಆಗಲ್ಲ, ಆರಾಮಾಗಿರ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಮನೆಗೆ ಬಂದಾಗ ಆತ್ಮವಿಶ್ವಾಸ ಇವರಲ್ಲಿ ವೃದ್ಧಿಗೊಳ್ಳುತ್ತೆ. ಅಂದರೆ ಇವತ್ತು ಈ ರಾಶಿಯವರು ಮುಖ್ಯವಾಗಿ ತಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಬೇರೆಯವರನ್ನು ಅವಲಂಬಿಸ್ತಾರೆ. ಅದು ಉದ್ಯೋಗ ಕ್ಷೇತ್ರದಲ್ಲೇ ಆಗ್ಬೋದು ಅಥವಾ ತಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರ ಆಗ್ಬೋದು, ಯಾವುದೇ ಆಗಲಿ, ಒಟ್ಟಾರೆ ಬೇರೆಯವರ ಮೇಲೆ ಅವಲಂಬಿಸಿರ್ತಾರೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತವಾದಂಥ ಆದಾಯ ಇರುತ್ತೆ. ಇವರು ಅಂದ್ಕೊಂಡಿರಲ್ಲ ಅಂಥ ಒಂದು ಮೂಲದಿಂದ ಇವರಿಗೆ ಹಣದ ಸಹಾಯ ಸಿಗುತ್ತೆ. ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಮತ್ತೊಂದು, ಮನೆತನದಿಂದ ಬರಬೇಕಾಗಿದ್ದ ಹಣ ಆಗ್ಬೋದು ಅಥವಾ ಸ್ಥಿರಾಸ್ತಿ ಆಗ್ಬೋದು, ಅದು ಇವರ ಪಾಲಿಗೆ ಇವತ್ತು ಬರೋ ಒಂದು ಸಾಧ್ಯತೆ ಇದೆ. ಅಥವಾ ಅದರ ಬಗ್ಗೆ ಇವರಿಗೆ ಒಂದು ಶುಭ ವರ್ತಮಾನ ಬರುತ್ತೆ. ಇದರಿಂದ ಮುಖ್ಯವಾಗಿ ಮತ್ತೊಂದು ವಿಚಾರ, ಸಾಧ್ಯವಾದಷ್ಟು ಬೇರೆಯವರನ್ನ ನಂಬದಿರ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ನೀವೇ ಮಾಡಿಕೊಳ್ಳಿ, ಅದು ತುಂಬ ಮುಖ್ಯವಾದ್ದು. ಧನುರಾಶಿಯವರು ಇವತ್ತು ಇವರ ಒಂದು ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಅಳುಕಿರುತ್ತೆ. ಮುಖ್ಯವಾಗಿ ಕುಟುಂಬದ ವಿಚಾರದಲ್ಲಿ ಏನೋ ಒಂದು ತೊಂದರೆ ಆಗ್ಬೋದು ಅನ್ನೋ ಒಂದು ಅಡುಕಿರುತ್ತೆ. ಆದ್ದರಿಂದ ಇವರೇನು ಮಾಡ್ತಾರೆ, ಎಲ್ಲೂ ಹೋಗಲ್ಲ, ಈ ಉದ್ಯೋಗಕ್ಕೆ ಸಹ ಹೋಗಲ್ಲ, ಮನೇಲಿರ್ತಾರೆ. ಇಲ್ಲೇನಾಗುತ್ತೆ, ಇವರ ಹಣೆ ಬರ ಅಂದರೆ ಮನೇಲಿ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ತೊಂದರೆ ಉಂಟಾಗತ್ತೆ ಎಲ್ಲಪ್ಪ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆ ಉಂಟಾಗುತ್ತೆ. ಅನಿರೀಕ್ಷಿತವಾಗಿ ಯಾವುದೇ ಒಂದು ಮುನ್ಸೂಚನೆ ಇಲ್ದಿರ ಬೇರೆ ಸ್ಥಳದಿಂದ ಅಥವಾ ವಿದೇಶದಿಂದ ಇವರ ಹಿರಿಯ ಅಧಿಕಾರಿಗಳು ಬರೋರಿರ್ತಾರೆ. ಬಂದ ತಕ್ಷಣ ಅವರೇನು ಮಾಡ್ತಾರೆ,
ಇವರ ಬಗ್ಗೆನೇ ವಿಚಾರ ಮಾಡ್ತಾರೆ. ಈ ಕಾರಣದಿಂದ ಮೊದಲು ಈ ರಾಶಿಯವರು ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ತಮ್ಮ ಪಾಲಿನ ದೈನಂದಿನ ಕೆಲಸ ಕಾರ್ಯಗಳನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ದೂರ ಮಾಡದೆ ಪ್ರತಿಯೊಂದು ಮಾಡ್ಕೊಂಡು ಹೋಗಬೇಕು. ಕುಟುಂಬದಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ, ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರ ಅನಾವಶ್ಯಕವಾದಂತಹ ಈ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಆದ್ದರಿಂದ ಕೆಲಸದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಆತ್ಮವಿಶ್ವಾಸವನ್ನು ಕಳ್ಕೋಬೇಡಿ, ಧೈರ್ಯದಿಂದ ನಿಮ್ಮ ಕೆಲಸದಲ್ಲಿ ಮುನ್ನುಗ್ಗಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮಗೆ ನಿಮ್ಮ ಕುಟುಂಬ ವರ್ಗದವರ ಸಹಾಯ ಇರುತ್ತೆ. ಅದೊಂದು ಸ್ತ್ರೀಯರ ಸಹಾಯ, ಅಂದರೆ ನಿಮ್ಮ ಹೆಂಡತಿ ಆಗ್ಬೋದು, ಮಗಳಾಗ್ಬೋದು, ಅಥವಾ ನಿಮ್ಮ ತಾಯಿ, ಅಜ್ಜಿ ಯಾರಾಗ್ಬೋದು, ಸ್ತ್ರೀಯರಿಂದ ನಿಮಗೆ ಇವತ್ತು ಹಣದ ಸಹಾಯ ಉಂಟಾಗುತ್ತೆ. ಅದರ ಬಗ್ಗೆ ಏನೂ ತೊಂದರೆ ಇಲ್ಲ. ಒಟ್ಟಾರೆ ನಿಮ್ಮದೇ ಆದ ತಪ್ಪಿನಿಂದಾಗಿ ಅವಿರತವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ, ವಿಶ್ರಾಂತಿ ಇಲ್ದಿರೋ ಕೆಲಸವನ್ನು ಮಾಡಬೇಕಾಗತ್ತೆ. ಈ ಕಾರಣದಿಂದ ಆರೋಗ್ಯದಲ್ಲಿ ಅಲ್ಪ ಪ್ರಮಾಣದ ಏರಿಳಿತ ಕಂಡುಬರುತ್ತೆ. ಎಚ್ಚರಿಕೆಯಿಂದ ಇರಿ. ಮಕರ ರಾಶಿಯವರು ಉದ್ಯೋಗದಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ. ಯಾರು ಉದ್ಯೋಗದಲ್ಲಿ ಇರ್ತಾರೆ, ಅಂದರೆ ಬೇರೆ ಕಡೆ ವೃತ್ತಿ ಮಾಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಅವ್ರಿಗೇನು ತೊಂದರೆ ಉಂಟಾಗಲ್ಲ. ಆದರೆ ತೊಂದರೆ ಯಾರು ಉಂಟಾಗುತ್ತೆ? ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರೋರಿಗೆ ತೊಂದರೆ ಉಂಟಾಗುತ್ತೆ. ಯಾವ ರೀತಿಯ ತೊಂದರೆ ಉಂಟಾಗುತ್ತೆ? ಉದಾಹರಣೆ, ಸ್ವಂತ ವ್ಯಾಪಾರ ವ್ಯವಹಾರ ಇರುತ್ತೆ, ಯಾವುದೋ ಒಂದು ಕಂಪ್ನಿಯಿಂದ ಯಾವುದೋ ಒಂದು ಇದು ಬೇಕಾಗುತ್ತೆ, ಒಂದು ಪದಾರ್ಥಗಳು ಬೇಕಾಗುತ್ತೆ. ಆ ಪದಾರ್ಥ ಬಂದ್ಬಿಡುತ್ತೆ, ತಗೋತಾರೆ. ಇವ್ರ ಹತ್ರ ದುಡ್ಡು ಇರಲ್ಲ. ಏನು ಹೇಳ್ತಾರೆ ಇವರು? ಆಮೇಲೆ ಕೊಡ್ತೀನಿ ಹೋಗಿ ಅಂತಾರೆ. ಏನು ಮಾಡ್ತಾರೆ? ಅವರೊಂದು ಬೇಗ ಏನೂ ಬರಲ್ಲ, ಸುಮಾರು ಒಂದು 4-5 ಗಂಟೆ ಬಿಟ್ಟು ಬರ್ತಾರೆ. ಇವ್ರ ಕೈಲಿ ದುಡ್ಡೇ ಬಂದಿರಲ್ಲ. ಅವಾಗ ಏನಾಗುತ್ತೆ? ಅವರಿಂದ ಮಾತನ್ನು ಕೇಳಬೇಕಾಗುತ್ತೆ. ಇವರು ಒಳ್ಳೆಯದೇ, ಅದು ಮುಖ್ಯವಾದಂತಹ ವಿಚಾರ. ಇವರು ತಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ. ಕೆಲಸ ಕಾರ್ಯ ಮಾಡೋದ್ರಲ್ಲಿ ಮಕರ ರಾಶಿಯವರು ಮತ್ತು ಮಕರ ಲಗ್ನದಲ್ಲಿ ಜನಿಸಿದವರು ಯಾವಾಗಲೂ ಮುಂದು. ಇವರಿಗೆ ಯಾವುದಾದ್ರೂ ಒಂದು ವಿಶೇಷವಾದ ಪ್ರತಿಭೆ ಅನ್ನೋದಿರುತ್ತೆ. ಆದರೆ ಇವತ್ತು ಅವರದೇ ಆದ ತಪ್ಪಿನಿಂದ ತೊಂದರೆಗೆ ಒಳಗಾಗ್ತಾರೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರ ಪ್ರಯತ್ನವನ್ನು ಅವಲಂಬಿಸಿರುತ್ತೆ. ಅಂದರೆ ಸುಲಭವಾಗಿ ಇವರಿಗೆ ಬೇಕಿರೋ ಹಣ ಕೈ ಸಿಗಲ್ಲ, ಸ್ವಲ್ಪ ಕಷ್ಟಪಡಬೇಕು. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಬೇರೆಯವರ ಹಣಕಾಸಿನ ವ್ಯವಹಾರದ ಮಧ್ಯೆ ನೀವು ಸಾಕ್ಷಿದಾರರಾಗಿ ಅಥವಾ ಅವರ ಒಂದು ಜಗಳವನ್ನು ಬಿಡಿಸೋದಕ್ಕೆ ಸಂಧಾನಕಾರರಾಗಿ ಹೋಗಬೇಡಿ, ಅದರಿಂದ ನಿಮಗೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಇನ್ನು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ. ಒಂದು ವೇಳೆ ತಂದೆ ಅಥವಾ ನಿಮ್ಮ ಕುಟುಂಬದ ಹಿರಿಯರು, ಅಂದರೆ ನಿಮ್ಮ ಹಿರಿಯ ಅಣ್ಣ, ಹಿರಿಯ ಅಕ್ಕ, ಇಂಥವರ ಆರೋಗ್ಯದಲ್ಲೂ ಅಷ್ಟೇ ಸ್ವಲ್ಪ ಏರುಪೇರು ಕಂಡುಬರೋ ಸಾಧ್ಯತೆ ಇದೆ. ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಕುಂಭರಾಶಿಯಲ್ಲಿ ಹುಟ್ಟಿರೋರು ಏನಪ್ಪ ಮಾಡ್ತಾರೆ ಅಂದರೆ, ಯಾರಿಗೂ ಇವರ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ನಂಬಿಕೆನೇ ಇರಲ್ಲ. ಇವರು ಕೆಲಸ ಕಾರ್ಯ ಸರಿ ಮಾಡ್ತಾರೋ ಇಲ್ವೋ ಅನ್ನೋ ಒಂದು ಅನುಮಾನದಲ್ಲೇ ಇರ್ತಾರೆ. ಆದರೆ ಏನಪ್ಪ ಆಗುತ್ತೆ, ಇವರು ಬೇರೆ ಯಾರಿಗೂ ತಮ್ಮ ಒಂದು ರೀತಿ ನೀತಿಯ ಬಗ್ಗೆ ಭಾಷಣ ಕೂಡ ಮಾಡೋಕ್ಕೆ ಹೋಗಲ್ಲ. ಆದರೆ ತಮ್ಮ ಕೆಲಸ ಕಾರ್ಯದ ಮೂಲಕ ಅವನ್ನ ಉತ್ತರಿಸ್ತಾರೆ. ಇದರಿಂದ ಇವರ ವಿರೋಧಿಗಳು ಸಹ ಇವರ ಸ್ನೇಹಿತರಾಗಿ ಮಾರ್ಪಡ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಇವರನ್ನ ನಂಬದೇ ಇದ್ದ ಹಿರಿಯ ಅಧಿಕಾರಿಗಳು ಇವರಿಗೆ ಹೊಸ ರೀತಿಯ ಉನ್ನತ ಮಟ್ಟದ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಇದರಿಂದ ಎಲ್ಲ ರೀತಿಯಲ್ಲೂ ಅನುಕೂಲತೆ ಉಂಟಾಗುತ್ತೆ. ಅಂದರೆ ಇವರ ಜೀವನದಲ್ಲಿ ಯಾವುದೇ ಒಂದು ಹಿನ್ನಡೆ ಇರಲ್ಲ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಉತ್ತಮ ಆದಾಯ ಇರುತ್ತೆ, ಆದಾಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ಅದು ಸ್ವಲ್ಪ ಎಚ್ಚರಿಕೆ ಇರಬೇಕು. ಅದು ಬಿಟ್ಟರೆ ಬೇರೆ ಯಾವುದೇ ಒಂದು ದೋಷ ಕಂಡು ಬರಲ್ಲ. ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ಈ ಭೂ ವಿವಾದ ಒಂದು ಇರುತ್ತೆ. ಆ ಭೂ ವಿವಾದ ನಿಮ್ಮ ಆತ್ಮೀಯರ ಸಹಕಾರದಿಂದ ಅಥವಾ ಅವರ ಒಂದು ಮಧ್ಯಸ್ಥಿಕೆಯಿಂದ ಪರಿಹಾರ ಹೊಂದುತ್ತೆ. ಇದೊಂದು ಒಳ್ಳೆಯ ವರ್ತಮಾನ ನಿಮಗೆ ಅದು ಸಿಗುತ್ತೆ. ಹಣಕಾಸಿನ ತೊಂದರೆ ಇರೋಲ್ಲ, ಆಗಲೇ ಹೇಳಿದ್ದೀನಿ. ಇನ್ನು ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಇದರಿಂದ
ಮುತುವರ್ಜಿಯಿಂದ ತಮ್ಮ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕು, ಓದಿನಲ್ಲಿ ತೊಡಗಬೇಕು. ಇಲ್ಲವರೆ ಕಷ್ಟವನ್ನು ಎದುರಿಸಬೇಕಾಗತ್ತೆ, ಎಚ್ಚರಿಕೆ ಇರಲಿ. ಇನ್ನು ನಿಮಗೆ ಇಷ್ಟವಾದಂತಹ ಶಾಲಾ ಕಾಲೇಜುಗಳಲ್ಲಿ ನಿಮಗೆ ಸೀಟ್ ಸಿಗತ್ತೆ, ಯಾವುದೇ ಒಂದು ದೋಷ ತೊಂದರೆ ಉಂಟಾಗಲ್ಲ. ಆದರೆ ಬೇರೆಯವ್ರನ್ನ ನಂಬಬೇಕಾಗುತ್ತೆ. ನಿಮಗೆ ಸಹಾಯ ಮಾಡೋದಕ್ಕೆ ಕೆಲವೊಂದು ಜನ ತಾವಾಗಿ ಆಗಮಿಸ್ತಾರೆ. ಇದು ನಿಮ್ಮ ವಿಚಾರ. ಮೀನರಾಶಿಯವರು ಇವತ್ತು ಯಾವುದೇ ಒಂದು ಕೆಲಸ ಮಾಡುವಾಗ ಆತುರತೆಯನ್ನು ತೋರಿಸ್ತಾರೆ. ಸಾಮಾನ್ಯವಾಗಿ ಇವರು ಆತ್ಮವಿಶ್ವಾಸವನ್ನು ಹೊಂದಿರಲ್ಲ. ತಮ್ಮದು ತಪ್ಪಿಲ್ಲದೆ ಹೋದರೂ ಕೆಲವೊಂದು ಬಾರಿ ಇವರು ಆ ತಪ್ಪನ್ನು ಒಪ್ಕೊಬಿಡ್ತಾರೆ. ಆದರೆ ಇವತ್ತು ಏನು ಮಾಡ್ತಾರೆ, ಒಂದು ರೀತಿಯ ಹಠದ ಸ್ವಭಾವವನ್ನು ತೋರಿಸ್ತಾರೆ. ಇವತ್ತು ಈ ಹಠದ ಸ್ವಭಾವ ಯಾವ ಮಟ್ಟದಲ್ಲಿ ಇರುತ್ತೆ ಅಂದರೆ, ಬೇರೆಯವರು ಎಷ್ಟೇ ಹೇಳಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದೆ ಹಾಕು, ಅದು ಸಾಧ್ಯ ಆಗಲ್ಲ ಅಂತ ಅದನ್ನು ಕೇಳೋಲ್ಲ. ತಾವಾಯಿತು ತಮ್ಮ ಕೆಲಸ ಆಯಿತು. ಈ ರೀತಿ ಹಠದ ಸ್ವಭಾವದಿಂದ ಮುಂದುವರಿಯೋ ಕಾರಣ ಸ್ವಲ್ಪ ತೊಂದರೆಗೆ ಒಳಗಾಗ್ತಾರೆ. ಯಾವ ರೀತಿ ತೊಂದರೆಗೆ ಒಳಗಾಗ್ತಾರೆ ಅನ್ನೋದು ಮುಖ್ಯ. ಇವಾಗ 100 ರೂಪಾಯಿ ಖರ್ಚಾಗೋ ಕಡೆ 1,000 ರೂಪಾಯಿ ಖರ್ಚಾಗುತ್ತೆ. ಈ ಕಾರಣದಿಂದ ಹಠ ಬೇಡ. ಎಲ್ಲರೊಡನೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಬೋದು ತುಂಬ ಒಳ್ಳೆಯದು. ಪ್ರೀತಿ ವಿಶ್ವಾಸ ಇರುತ್ತೆ, ಹಠ ಬಿಡಬೇಕು ಅಷ್ಟೇ. ಮತ್ತೊಂದು, ಮಾನಸಿಕವಾಗಿ ಸ್ವಲ್ಪ ತೊಡಲ್ತಾರೆ. ಅಂದರೆ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಅನ್ನೋದೇ ಇರಲ್ಲ. ಇವರು ಯಾವುದೋ ತಪ್ಪನಾದ ಕೆಲಸವನ್ನು ಮಾಡಿರಲ್ಲ, ಆದರೂ ಉದ್ಯೋಗ ಕ್ಷೇತ್ರದಲ್ಲಿ ಇವರ ಹಿರಿಯ ಅಧಿಕಾರಿಗಳು ಇವರನ್ನು ಒಂದು ರೀತಿ ನಿಂದಿಸ್ತಾರೆ. ಕುಟುಂಬದಲ್ಲಿ ಸಹ ಅಷ್ಟೇ, ಯಾವುದೇ ಒಂದು ತಪ್ಪಿರಲ್ಲ, ಕುಟುಂಬದ ಜನ ಇವರ ವಿರುದ್ಧ ಮಾತಾಡ್ತಾರೆ. ಆದ್ದರಿಂದ ಇವರು ಸಾಧ್ಯವಾದಷ್ಟು ಮಾತಿನಿಂದ ದೂರ ಇರ್ತಾರೆ. ಇವರು ತಾವಾಯಿತು ತಮ್ಮ ಪಾಡಾಯಿತು ಅನ್ನೋ ಮಟ್ಟದಲ್ಲಿ ಮುಂದುವರಿತಾರೆ. ಒಟ್ಟಾರೆ ಇವರಿಗೆ ಏನು ತೊಂದರೆ ಏನಿಲ್ಲ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಉತ್ತಮ ಆದಾಯ ಇರುತ್ತೆ. ಎಚ್ಚರಿಕೆಯಿಂದ ಇವತ್ತು ಮುಂದುವರಿಬೇಕು. ಸ್ವಲ್ಪ ಆತರ ಪಟ್ಟರೂ ಕೂಡ ತೊಂದರೆಗೆ ಸಿಕ್ಕಾಕೋತಾರೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಎಚ್ಚರಿಕೆ ಇರಲಿ ಅಷ್ಟೇ.